ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಬುಧವಾರದ ವ್ಲಾಗು. ಬುಧವಾರ ಬಂದು ಅಮಾವಾಸ್ಯೆ ದಿನ. ಸೊ ತಲೆಗೆಲ್ಲ ಸ್ನಾನ ಮಾಡಿ ದೇವ್ರ ದೀಪಾಚರಣ ಅಂಥೇಳಿ ಎಣ್ಣೆ ಎಲ್ಲ ಹಚ್ಕೊಂಡೆ. ಜೊತೆಗೆ ಮೆಹಂದಿ ಹಾಕಿ ತುಂಬ ದಿನ ಆಗಿತ್ತು ಅಂಥೇಳಿ ಮೆಹಂದಿ ಕಲಿಸಿಟ್ಟು ನನ್ನ ಮಗಳನ್ನ ಟ್ಯೂಷನ್ಗೆ ಬಿಟ್ಟು ಅಲ್ಲಿಂದ ಬಂದು ಆಮೇಲೆ ಮೆಹಂದಿ ಹಚ್ಕೊಂಡೆ. ಇನ್ನು ಮನೆಯಲ್ಲಿ ತಿಂಡಿಗೆ ಅಂಥೇಳಿ ಅವರೆಕಾಳು ಹಾಕಿ ಇದು ಬಂದು ರೊಟ್ಟಿ. ಅವರೆಕಾಳು ಹಾಕಿದ್ರೆ ನಮ್ಮಲ್ಲಿ ತುಂಬಾ ಇಷ್ಟಪಡ್ತಾರೆ ರೊಟ್ಟಿಗೆ. ಸೊ ಡಿಫ್ರೆಂಟಾಗಿ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇನ್ನು ಅದ್ರ ಜೊತೆಗೆ ಕಾಂಬಿನೇಷನು ಚಿತ್ಕವರೆ ಸಾರಿತ್ತು ನೆನ್ನೆದು. ಸೊ ಅದನ್ನೇ ಎಲ್ಲರೂ ಇದ್ರ ಜೊತೆಗೆ ತಿಂತೀವಿ ಅಂದರು. ಸೊ ಹಾಗಾಗಿ ಬಿಸಿ ಬಿಸಿ ಅವರೆಕಾಳು ರೊಟ್ಟಿಗೆ ಚಿತ್ಕವರೆ ಸಾರು ಒಳ್ಳೆ ಕಾಂಬಿನೇಷನ್ನು, ಒಳ್ಳೆ ತಿಂಡಿ ಆಯಿತು. ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲೇ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಡೋಣ ಅಂದ್ಕೊಂಡೆ. ಬಟ್ ಸಂಜೆ ಹೋಗೋಣ ಅಂದ್ಬಿಟ್ಟು ಸೊ ಮನೇಲೇ ಸಿಂಪಲಾಗಿ ಪೂಜೆ ಮಾಡಿ ಆಫೀಸ್ಗೆ ಅಂತೇಳಿ ಹೊರಟೆ. ಇನ್ನು ಇವತ್ತು ಬೆಳಗ್ಗೆನೇ ಸ್ವಲ್ಪ ಬಿಸಿಲಿದೆ ಅನ್ನಿಸ್ತಾಯಿತ್ತು. ಇನ್ನು ಹೋಗಲೇಬೇಕು ಆಫೀಸ್ಗೆ. ಹಾಗಾಗಿ ಸಿಂಪಲ್ಲಾಗಿ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಆಫೀಸ್ಗೆ ಹೊರಟೆ. ಆಫೀಸಲ್ಲಿ ಇವತ್ತು ಕೂಡ ತುಂಬ ಜನಕ್ಕೆ ಎಕ್ಸಾಮ್ಸ್ಗಳಿತ್ತು. ಅವರೆಲ್ಲ ಬಂದು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಕೆಲವರು ಹೋಗಿ ನಿನ್ನೆ ಯಾರೆಲ್ಲ ಪಾಸ್ ಆಗಿದ್ರು ಅವ್ರಿಗೆ ಇವತ್ತು ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಾಯಿದ್ರು. ನಾನು ನನ್ನ ಒಂದು ಫಾಲೋಪಿಂಗ್ ಎಲ್ಲ ಮುಗಿಸಿ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಎಗ್ ರೈಸ್ನ ತರಿಸ್ಕೊಂಡೆ. ಸೊ ಎಗ್ ರೈಸ್ ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು. ಸೊ ನಮ್ಮ ಆಫೀಸ್ ಬಂದು ಸಿಟಿ ಸರೌಂಡಿಂಗಲ್ಲಿರೋದ್ರಿಂದ ಇಲ್ಲಿ ಎಲ್ಲ ಥರ ವಿಧವಾದ ಊಟ ತಿಂಡಿಗಳು ಚೆನ್ನಾಗಿ ಸಿಗುತ್ತೆ. ತುಂಬ ಖುಷಿ. ಸೊ ಎಗ್ ರೈಸ್ ಅಂತೂ ಟೇಸ್ಟಿಯಾಗಿತ್ತು, ಒಳ್ಳೆ ಊಟ ಆಯಿತು. ಇನ್ನೂ ಸ್ವಲ್ಪ ಹೊತ್ತು ನನಗೆ ಫಾಲೋಪಿಂಗ್ ಇತ್ತು. ಎಲ್ಲ ಮುಗಿಸ್ಕೊಂಡು ಸಂಜೆ ಭಾರತಿ ಮನೆಗೆ ಅಂತ ಬಂದೆ. ಸೊ ಅಮಾವಾಸ್ಯೆ ಆದ್ದರಿಂದ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ, ಸೊ ಅಂದರೆ ಆರತಿ ಕುಡಕ್ಕೆ ಹೋಗೋಣ ಅಂತೇಳಿ. ಇವತ್ತು ಅಮಾವಾಸ್ಯೆ ಪ್ರಯುಕ್ತ ಎಲ್ಲರೂ ಆರತಿ ಕುಡಕ್ಕೆ ಹೋಗ್ತಾ ಇದ್ದೀವಿ. ಒಳ್ಳೆಯದಾಗಲಿ. ಎಲ್ಲರೂ ರೆಡಿ ಆಗವ್ರೆ. ಸಮೃದ್ಧಿ ಫುಲ್ ಪ್ಯಾಕಿಂಗು. ಇಳಿಸೋಳ್ಳ ಕೆಳಗೆ. ಹಾಯ್, ಎಲ್ಲಪ್ಪ ಹೋಗೋದು ಇವಾಗ? ಎಲ್ಲೋಗೋದು ಇವಾಗ? ಎಲ್ಲೋಗೋಣ? ಇಲ್ಲಿ ಇಲ್ಲಿ ಬಾಯ್. ಜೊತೆ ಮಗು ಬಂದಿರಿಂದ ಪೂರ್ತಿ ಪ್ಯಾಕ್ ಹಾಕಿ ಕಳಿಸ್ಕೊಟ್ರು. ಸರಿ ಅಂತೇಳಿ ಎಲ್ಲರೂ ಹೊರಡೋಣ ಅಂತೇಳಿ ನಿಂತ್ವಿ. ಅಷ್ಟರಲ್ಲಿ ಕಾರ್ ಬಂತು. ಸೊ ಕಾರಲ್ಲಿ ಎಲ್ಲರೂ ಕೂತ್ಕೊಂಡು ಹೊರಟ್ವಿ. ಸೊ ಎಲ್ಲರೂ ಕೇಳ್ತಿದ್ರು, ಇಷ್ಟು ಲೇಟಾಗಿ ಹೋಗ್ತಾ ಇದ್ದೀರಲ್ಲ, ತುಂಬ ರಶ್ ಇರುತ್ತಲ್ವ ಹಾಗೆ ಅಂತೇಳಿ. ರಶ್ ಇದ್ರೂ ಪರವಾಗಿಲ್ಲ, ಇನ್ನು ದೇವಸ್ಥಾನಕ್ಕೆ ಅಂತ ಹೋದ್ಮೇಲೆ ನಿಧಾನಕ್ಕೆ ಬರೋಣ ಅಂದ್ಕೊಂಡು ಹೊರಟ್ವಿ. ಇನ್ನು ಹೋಗ್ಬೇಕಾದ್ರೆ ರೋಡಲ್ಲಿ ಸ್ವಲ್ಪ ಬಿಸಿಲು ಅಂತ ಅನ್ನಿಸ್ತಿತ್ತು, ಯಾಕಂದರೆ ಸಂಜೆನೇ. ಬಟ್ ಅಂದ್ರೂ ಇನ್ನೂ ಬಿಸಿಲು ಕಾವು ಕಡಿಮೆ ಆಗಿರಲಿಲ್ಲ. ಸರಿ ಮೇನ್ ರೋಡಲ್ಲಿ ಹೋಗಬೇಕಾದ್ರೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಹೇಳಿದ್ರು. ಸರಿ ಅಂತೇಳಿ ಪೆಟ್ರೋಲ್ ಬ್ಯಾಂಕ್ ಇಲ್ಲಿ ನಮಗೆ ಈ ರೋಡಲ್ಲಿ ಹೋಯ್ತು ಅಂದರೆ ಮೇನ್ ರೋಡಲ್ಲೇ ಸಿಗುತ್ತೆ. ಸೊ ಇಲ್ಲಿ ಯಾವಾಗಲೂ ಆರತಿ ಉಕ್ಕಡಕ್ಕೆ ಹೋಗ್ಬೇಕಾದ್ರೆ ಈ ರೋಡಲ್ಲಿ ಬಂದರೆ ನಮಗೆ ಪೆಟ್ರೋಲ್ ಬ್ಯಾಂಕ್ ಸಿಗುತ್ತೆ ಹತ್ರದಲ್ಲಿ. ಇದು GRS ಪಕ್ಕನೇ ಇರುವಂಥದ್ದು. ಇನ್ನು ಈ ಮೇನ್ ರೋಡಲ್ಲಿ ಈ ಕಡೆಯಿಂದ ಹೋಗೋದ್ರಿಂದ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇರುತ್ತೆ ಅಂಥೇಳಿ. ಇನ್ನು ಇಲ್ಲೆಲ್ಲ ವರ್ಕ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿನ ಆದಮೇಲೆ ಇನ್ನೂ ವೆಹಿಕಲ್ಸ್ಗೆಲ್ಲ ಓಡಾಡೋದಕ್ಕೆ ಈಸಿ ಆಗುತ್ತೆ. ಇನ್ನು ಹೋಗ್ತಾ ಹೋಗ್ತಾ ಇನ್ನು ಮುಂದೆ ಬಂದ್ವಿ. ಇದು ಬಂದು ಇನ್ನೇನು ಶ್ರೀರಂಗಪಟ್ಟಣ ಎಂಟ್ರೆನ್ಸು. ಒಳ್ಳೆ ಬಿಸಿಲಿದೆ, ಕಣ್ಣೇ ಬಿಡೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಫಸ್ಟೇ ಗ್ಲಾಸ್ ಇರಲಿ ಅಂತೇಳಿ ಗ್ಲಾಸ್ ಹಾಕ್ಕೊಂಡೆ. ಮತ್ತು ಬನ್ನಿ ಪುರಸಭೆ ಶ್ರೀರಂಗಪಟ್ಟಣ ಎಂಟ್ರಿ ಆದ್ವಿ. ಸೊ ಹೀಗೆ ಇಲ್ಲಿಗೆ ಬರ್ತಾ ಇರಬೇಕಾದ್ರೇ ಇಲ್ಲಿ ತುಂಬ ಈ ಬಿದಿರು ಕಡ್ಡಿಯಿಂದ ಮಾಡಿರೋ ಕುಕ್ಕೆಗಳು, ಮರಗಳು ತುಂಬಾ ಚೆನ್ನಾಗಿ ಸಿಗುತ್ತೆ. ಜೊತೆಗೆ ಇಲ್ಲಿ ಈ ಏರಿಯಾದಲ್ಲಿ ಬರಬೇಕಾದ್ರೆ ಇನ್ನು ತುಂಬಾ ಚೆನ್ನಾಗಿರುವಂತಹ ಗುಲ್ಕನ್ನು ಮತ್ತು ಜೇನುತುಪ್ಪ, ಸೊ ಇದು ಚೆನ್ನಾಗಿ ಸಿಗುತ್ತೆ. ಜೊತೆಗೆ ದಪ್ಪದು ಇವಾಗ ಬಂದಿರುವಂತಹ ಸೀಬೆಕಾಯಿ, ಅದು ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ಎಂಟ್ರೆನ್ಸ್ ಆಗ್ತಿದ್ದಂಗೆ ಎಲ್ಲ ಫುಲ್ಲು ಅಲ್ಲಿ ವಾತಾವರಣ. ಸೊ ಅದರಲ್ಲಿ ಇದೊಂದು ಹೋಟೆಲ್ಲು, 2 ಹೋಟೆಲ್ ಇದೆ, ಎರಡೂ ಚೆನ್ನಾಗಿದೆ. ಒಂದು ರಾಜ್ಕುಮಾರ, ಒಂದು ಗಂಧದ ಗುಡಿ. ಎರಡೂ ಚೆನ್ನಾಗಿದೆ, ಎರಡೂ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ ಕೆಲವೊಂದು ಆಟ ಸಾಮಗ್ರಿಗಳು ಕೂಡ ಇದೆ, ಚೆನ್ನಾಗಿದೆ. ಬಟ್ ಎರಡೂ ಕೂಡ ಕಾಸ್ಟ್ಲಿ. ಸೊ ಇಲ್ಲಿ ಕಾಫಿ ಟೀ ಕೂಡ ನನಗೆ ಇಷ್ಟನೇ ಇಲ್ಲ. 2 ಕಡೆ ಹೋಟೆಲ್ಲು ಟ್ರೈ ಮಾಡಿದ್ದೀನಿ, 2 ಕಡೆನೂ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ನಾನು ಅಲ್ಲಿ ಕಾಫಿ ಟೀ ಕುಡಿಯೋಕ್ಕೆ ಹೋಗೋದೇ ಇಲ್ಲ. ಇನ್ನು ಮುಂದೆ ಬರ್ತಿದ್ದಾಗ ನೋಡೋದಾದರೆ ಶುಗರ್ ಫ್ಯಾಕ್ಟ್ರಿ ಸಿಕ್ತು ಅಂದರೆ ದೇವಸ್ಥಾನ ಬಂತು ಅಂತ ಅರ್ಥ. ಯಾಕಂದರೆ ಇಲ್ಲಿಂದ ತುಂಬಾ ಹತ್ರ ದೇವಸ್ಥಾನ. ಸೊ ಇಲ್ಲಿ ಈ ರೋಡಿಗೆ ಬಂದಾಗ ಗೊತ್ತಾಯಿತು ತುಂಬ ಜನ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ದಾರೆ ಅಂತ. ಯಾಕಂದರೆ ತುಂಬ ರಶ್ ಇತ್ತು ಈ ಒಂದು ಸರ್ಕಲಲ್ಲಿ. ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನು ಬರೋದು ಬಂದಿದ್ದೀವಿ, ನಿಧಾನಕ್ಕಾದರೂ ಹೋಗಲೇಬೇಕು ಅಂಥೇಳಿ. ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಕಡೆ ನೋಡೋದಾದರೆ ಫುಲ್ಲು ಖಾಲಿ ಇದೆ.
ಸೊ ಬೆಳಗ್ಗೆ ಟೈಮ್ ನೋಡೋದಾದರೆ ಎಲ್ಲ ಕಬ್ಬನ್ನು ತುಂಬಿರೋ ಗಾಡಿಗಳನ್ನ ನೋಡ್ಬೋದು, ಟ್ರ್ಯಾಕ್ಟರ್ಗಳನ್ನ ನೋಡ್ಬೋದು. ಸೊ ಎಲ್ಲ ಖಾಲಿ ಖಾಲಿ ಇದೆ. ಇನ್ನು ಸಂಜೆ ಹೊತ್ತು ಆದ್ದರಿಂದ ಚಂದ್ರ ಬರೋ ಹೊತ್ತು, ಸೂರ್ಯ ಮುಳುಗೋ ಹೊತ್ತು, ಆ ಸೂರ್ಯಂದು ಕಿರಣಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವು ಅಂದರೆ ಸಖತ್ತಾಗಿತ್ತು. ಹಾಗಾಗಿ ವಿಡಿಯೋ ಮಾಡೋಣ ಅಂತ ಅದೊಂದು ವಿಡಿಯೋ ಮಾಡಿದೆ. ಇನ್ನು ಆರತಿ ಉಕ್ಕಡಕ್ಕೆ ಹೋಗೋ ದಾರಿ ಇದು. ಸೊ ಯಾರೂ ಗೊತ್ತಾಗಲ್ಲ. ಸೊ ಅವ್ರಿಗೆ ಈ ಬೋರ್ಡ್ಗಳನ್ನ ನೋಡಿಕೊಂಡು ಆರಾಮಾಗಿ ಈ ದೇವಸ್ಥಾನಕ್ಕೆ ಬರ್ಬೋದು. ಇನ್ನು ಅಮಾವಾಸ್ಯೆ ಆದ್ದರಿಂದ ಈ ದೇವಸ್ಥಾನದಲ್ಲಿ ಅಂತೂ ಯಾವಾಗಲೂ ರಶ್ ಇರುತ್ತೆ. ಅಮಾವಾಸ್ಯೆ ಅಲ್ಲ ಅಂದ್ರೂ ಗುರುವಾರ, ಭಾನುವಾರ ಯಾವಾಗಲೂ ರಶ್ ಇರುತ್ತೆ. ನಾನು ತುಂಬ ಸಲ ಹೋಗಿದ್ದೀನಿ ನೋಡಿ. ಇನ್ನು ಇಲ್ಲಿ ವೆಹಿಕಲ್ಸ್ಗಳಿಗೆ ಪೂಜೆ ಮಾಡೋರು ಕೂಡ ಪೂಜೆ ಮಾಡ್ತಾರೆ. ಇನ್ನು ಅರ್ಸ್ಕೊಂಡಿರೋರು ಕೋಳಿ ಕುಯ್ತಾರೆ, ಮರಿ ಕೂದು ಹಬ್ಬ ಮಾಡೋರು ಮಾಡ್ತಾರೆ. ಇದೊಂದು ರೋಡು ಡೈರೆಕ್ಟ್ ದೇವಸ್ಥಾನದ್ದು ಮುಂಭಾಗಕ್ಕೆ ಹೋಗುವಂಥ ರೋಡು. ಇನ್ನು ಈ ರೋಡಲ್ಲಿ ಹೋಗಿದ್ರೆ ಮುಂದೆ ಹೋಗ್ತಾ ಹೋಗ್ತಾ ಟ್ರಾಫಿಕ್ ಜಾಮ್ ಆಗುತ್ತೆ, ಕಾರ್ ಆದ್ದರಿಂದ ಹೋಗೋಕ್ಕಾಗಲ್ಲ ಅಂಥೇಳಿ. ಸೊ ಹಿಂದ್ಗಡೆ ರೋಡಿಂದ ಹೋಗೋಣ ಅಂಥೇಳಿ ಹಿಂದ್ಗಡೆ ರೋಡ್ ಹತ್ರ ಈ ಕಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೂ ಬೋರ್ಡ್ ಇದೆ, ಯಾರೋ ಗೊತ್ತಾಗಲ್ಲ, ಹೋಗ್ಬೋದು. ಏನು ತುಂಬಾ ಏನು ದೂರ ಇಲ್ಲ. ಇಲ್ಲೂ ಕೂಡ ನೋಡಿ ಅದರದ್ದು ಸೂರ್ಯ ಮುಳುಗ್ತಾ ಇರೋ ಟೈಮು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಈ ಟೈಮಲ್ಲಿ ನಾವು ಬೀಚಲ್ಲಿದ್ದರೆ ಈ ಒಂದು ದೃಶ್ಯ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಇಲ್ಲೇ ಇದೆ ದಾರಿ. ಸೊ ಇಲ್ಲಿ ಬೋರ್ಡ್ ಇದೆ, ಈ ಕಡೆ ಹೋಗ್ಬೋದು. ಜೊತೆಗೆ ರೋಡ್ ಕೂಡ ಸಕ್ಕತ್ತಾಗಿದೆ. ಇದು ಒಂದು ರೋಡು, ಹಿಂದೆ ಹೋಗ್ಬೋದು. ಬಟ್ ಅಲ್ಲಿ ಯಾರೋ ಹೋಗೋರು ಹೇಳಿದ್ರು ಈ ರೋಡ್ಗಿಂತ ಪಕ್ಕದ ರೋಡ್ಗೆ ಹೋಗಿ ಚೆನ್ನಾಗಿದೆ ಅಂತೇಳಿ. ಸೊ ಹಾಗಾಗಿ ಆ ರೋಡು ಬಿಟ್ಟು ಇನ್ನೊಂದು ಪಕ್ಕದ ರೋಡಿಗೆ ಬಂದ್ವಿ. ಇದು ರೋಡ್ ತುಂಬ ಚೆನ್ನಾಗಿದೆ, ಬ್ರಾಡಾಗಿದೆ. ಸೊ ನಮ್ಮ ಥರ ಕಾರು ಅಲ್ಲಿ ಹೋಗೋರು ಬರೋರಿಗೆ ಚೆನ್ನಾಗಿದೆ. ಸೊ ಹೋಗೋರು ಕೂಡ ಇಲ್ಲಿಂದನೂ ಹೋಗ್ತಾ ಇದ್ದಾರೆ, ಬರೋರು ಆ ಕಡೆಯಿಂದ ಬರ್ತಾ ಇದ್ದಾರೆ. ಸೊ ಇದೇ ಎಲ್ಲ ವೆಹಿಕಲ್ಸ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ತುಂಬಾ ಜನ ಇದ್ದಾರೆ ಅಂತ. ಇನ್ನು ಬೆಳಗ್ಗೆಲ್ಲ ಇನ್ನೆಷ್ಟು ಜನ ಇದ್ರೂ ಗೊತ್ತಿಲ್ಲ ನೋಡಿ. ಎಲ್ಲ ಖಾಲಿ ಖಾಲಿ ಹೊಡಿತಾ ಇದೆ. ಇನ್ನು ಮಧ್ಯಾಹ್ನನೇ ಎಲ್ಲ ಪೂಜೆ ಮಾಡೋರು, ಅಡುಗೆ ಮಾಡೋರು, ಹರ್ಸ್ಕೊಂಡಿರೋರೆಲ್ಲ ಮಾಡ್ತಾರೆ ನೋಡಿ. ಇಲ್ಲೆಲ್ಲ ಅಂಗಡಿಗಳಿದೆ, ಏನೇನು ಬೇಕು ಸಾಮಾನುಗಳು ಎಲ್ಲ ಇಲ್ಲೇ ಸಿಗುತ್ತೆ. ಎಲ್ಲ ಕೆಲವು ಅಂಗಡಿಗಳೆಲ್ಲ ಫುಲ್ ಕ್ಲೋಸ್ ಆಗಿದೆ, ಏಕೆಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ತೆಗ್ದಿರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಏನೇನು ಸಾಮಾನುಗಳು ಬೇಕು ಅಡುಗೆಗೆ ಪ್ರತಿಯೊಂದು ಸಿಗುತ್ತೆ. ಇನ್ನು ಕಳ್ಳೆಪುರಿ ಖಾರ ಅಂತೂ ಎಲ್ಲ ಕಡೆ ಇದ್ದೇ ಇರುತ್ತೆ. ಎಷ್ಟೋ ಫಂಕ್ಷನ್ ಹಾಲ್ಗಳನ್ನ ಮಾಡಿಬಿಟ್ರು ಇಲ್ಲಿ. ಮೊದಲು ಸ್ಟಾರ್ಟಿಂಗ್ ನಾನು ನೋಡಿದಾಗ ಒಂದು 20-25 ಇತ್ತೇನೋ, ಇವಾಗಂತೂ ಒಂದು 50-60 ಮೇಲಿದೆ. ಗೊತ್ತೇ ಆಗಲ್ಲ ಒಂದೊಂದು ಸಲ ಯಾವ ಕಡೆ ಏನಿದೆ ಅಂತೇಳಿ. ಕೊನೆಗೂ ಒಂದು ಕಾರ್ ಪಾರ್ಕಿಂಗಿಗೆ ಜಾಗ ಸಿಕ್ತು. ಇಲ್ಲೂ ಯಾರೋ ಎಲ್ಲ ಫಂಕ್ಷನ್ ಮಾಡಿ ಕ್ಲೋಸ್ ಮಾಡಿಕೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ನಮಗೆ ಆ ಜಾಗ ನಿಲ್ಸೋಕೆ ಸಿಕ್ತು ನೋಡಿ. ಇಲ್ಲಿಂದನೇ ನೋಡೋದಾದರೆ ಫುಲ್ ರಶ್ಶು. ಇಲ್ಲಿಂದ ಪೂಜೆ ಸಾಮಾನುಗಳು, ಇನ್ನು ಚಿಕ್ಕ ಚಿಕ್ಕ ಕೋಳಿ ಮರಿಗಳು. ಇವತ್ತು ಅಮಾವಾಸ್ಯೆ ಆದ್ದರಿಂದ ಸೊ ನಾವೇನು ತಡೆ ಓಡಿಸ್ತೀವಿ, ಸೊ ಕೋಳಿ ಬಲಿ ಕೊಟ್ಟು ಕೂಡ ತಡೆ ಓಡಿಸೋರು ಓಡಿಸ್ತಾರೆ. ಚಿಕ್ಕ ಮಕ್ಕಳಿಗೆ ತುಂಬ ಈ ದೃಷ್ಟಿ ತಾಗಬಾರ್ದು ಅಂತ ಮಾಡ್ತಾರೆ. ಮತ್ತು ದೊಡ್ಡವರು ಕೂಡ ಅದರಲ್ಲೂ ಕೂಡ ಈ ವ್ಯಾಪಾರಸ್ಥರಿಗೆ ದೃಷ್ಟಿ ತಾಗಬಾರ್ದು ಅಂಥೇಳಿ ತಡೆ ಓಡಿಸಿ ಈ ಒಂದು ಕೋಳಿ ಬಲಿ ಕೂಡ ಕೊಡ್ತಾರೆ. ಇನ್ನು ಮಕ್ಳಿಗೆ ನೋಡೋದಾದರೆ ಪೂರ್ತಿ ಒಳ್ಳೊಳ್ಳೆ ಆಟ ಸಾಮಾನುಗಳು. ಇದು ಬಂದರೆ ದೃಷ್ಟಿಗೆ ಮನೆ ಮುಂದೆ ಕಟ್ಟೋದಕ್ಕೆ, ಮತ್ತು ಕುದುರೆ ಲಾಳಗಳು. ಇದು ಆ್ಯಕ್ಚುಲಿ ತುಂಬ ಒಳ್ಳೆಯದು. ಇನ್ನು ಸೈಕಲ್ಗೆ ಕಟ್ಕೊಂಡು ಹೋಗೋಬೋದು, 2 ವೀಲರ್ಸು 4 ವೀಲರು ಕೂಡ ಇದನ್ನೆಲ್ಲ ಕಪ್ಪು ದಾರನ ಕಟ್ತಾರೆ. ಇವಾಗ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಸೂರ್ಯ ಮುಳುಗಿದೆ, ಹಾಗಾಗಿ ಬಿಸಿಲಿಲ್ಲ. ಹಾಗಂತೇನು ಚಳಿನೂ ಏನಿಲ್ಲ, ಬಟ್ ಅದರದ್ದು ಬಿಸಿಲದು ಕಾವಿದೆ. ಇಲ್ಲಿ ಜನ ಬೇರೆ ಜಾಸ್ತಿ ಇರೋದ್ರಿಂದ ಸೆಕೆ ಕೂಡ ಅನ್ನಿಸ್ತಾ ಇದೆ. ಇಲ್ಲಿಂದನೇ ನೋಡಿದ್ರೆ ತುಂಬ ಜನ ಇದೆ ಅಂತ ಅನ್ನಿಸ್ತಾ ಇದ್ದಾರೆ. ನಾವು ಹಿಂದ್ಗಡೆಯಿಂದ ಆ್ಯಕ್ಚುಲಿ ಬಂದಿರೋದು. ಸೊ ಹಾಗಾಗಿ ಇನ್ನು ಇಲ್ಲೇ ಎಷ್ಟು ಜನ ಇದ್ದಾರೆ ಅಂದರೆ ಇನ್ನು ಮುಂದ್ಗಡೆ ಹೋದರೆ ಇನ್ನೂ ಎಷ್ಟು ಜನ ಇರ್ತಾರೆ. ಇವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಆಚೆ ಬಂದಿರೋದು. ಇನ್ನು ಆ ಕಡೆ ತಡೆ ಓಡಿಸೋದಕ್ಕೆ ನೀರಿದೆ, ಅಲ್ಲಿ ಕಾಲೆಲ್ಲ ತೊಳೆದು ತಡೆ ಓಡಿಸೋ ಕಡೆ ಬರ್ತಾಯಿದ್ದಾರೆ. ಇನ್ನು ನಾವು ಫಸ್ಟು ದೇವಸ್ಥಾನದ್ದು ಮುಂಭಾಗ ಹೋಗಿ ಕಡಿಮೆ ಜನ ಇದ್ದಾರೆ ಅಂದರೆ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲೂ ಎಲ್ಲ ಪೂಜೆ ಸಾಮಾನುಗಳೆಲ್ಲ ಚೆನ್ನಾಗಿ ಸಿಗುತ್ತೆ. ಬಟ್ ಈ ಟೈಮಲ್ಲಿ ಇಷ್ಟು ಜನ ಇದ್ದಾಗ ಏನು ಅಂದರೆ ಇಲ್ಲೆಲ್ಲ ಪೂಜೆ ಮಾಡಲ್ಲ ಕರೆಕ್ಟಾಗಿ, ಅದು ತುಂಬ ಬೇಜಾರು. ಅದಕ್ಕಿಂತ ಬೆಸ್ಟ್ ಆಪ್ಷನ್ ಏನು ಅಂದರೆ ಇಷ್ಟು ದುಡ್ಡು ಅಂತ ನಾವು ಕಾಣಿಕೆ ಅಲ್ಲೇ ಹಾಕ್ಬಿಟ್ಟು ಬಂದರೆ ಇನ್ನೂ ಒಳ್ಳೆಯದು. ಹಬ್ಬ ತುಂಬ ಜನ ಅಂತೂ ಇದ್ದಾರೆ. ಈ ಕ್ಯೂವಲ್ಲಿ ನಿಂತ್ಕೊಂಡು ನಾವಂತೂ ಒಳಗಡೆ ಹೋಗೋಕ್ಕಾಗಲ್ಲ ನೋಡಿ, ಎಷ್ಟು ಜನ ಇದ್ದಾರೆ ಇಲ್ಲೇ. ಇನ್ನು ಇಲ್ಲಿಂದನೇ ದೇವ್ರು ನೋಡ್ಕೋಬೇಕು. ಫಸ್ಟು ನನ್ನ ಜೊತೆ ಬಂದವರೆಲ್ಲ ಕಾಯಿ ಇಡ್ಗೆ ಹೊಡೆಯೋಣ, ಆಮೇಲೆ ನೋಡೋಣ ಪೊಲೀಸರು ಪರಿಚಯ ಆದರೆ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇನ್ನು ಆಚೆನೇ ಇಡ್ಗೆ ಹೊಡೆಯೋರು ತುಂಬ ಜನ ಹೊಡಿತಾ ಇದ್ದಾರೆ. ಇಲ್ಲಿ ನೋಡಿ ಎಷ್ಟು ಜನ ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗಿರೋರು ಕೂಡ ಇದ್ದಾರೆ.
ನಿಂಬೆಹಣ್ಣು ಎಲ್ಲ ಅಲ್ಲಲ್ಲೇ ಪೂರ್ತಿ ದೇವ್ರ ಪೂಜೆಗೆ ಅಂತ ಹಾಕಿದ್ದಾರೆ. ಅರಿಶಿನ ಕುಂಕುಮ ಅಲ್ಲೇ ಹಚ್ಚಿ, ಗಂಧದ ಕಡ್ಡಿ ಅಲ್ಲೇ ಹಚ್ಚಿ ಹೋಗೋರು ಕೂಡ ಹೋಗ್ತಾಯಿದ್ದಾರೆ. ಇನ್ನು ನಾನು ಯಾರೋ ಪರಿಚಯ ಇರೋರು ಒಳಗಡೆ ಬಂದರು ಅಂತೇಳಿ ಅವ್ರ ಜೊತೆ ಬಂದೆ. ಯಾಕೆಂದರೆ ಇನ್ನು ನಾವು ಹಾಗೆ ಅಲ್ಲೇ ಕಾಯ್ಕೊ ಕುಂತ್ಕೊಂಡ್ರೆ ಆಗಲ್ಲ ಒಳಗಡೆ ಬರೋದಕ್ಕೆ ಅಂಥೇಳಿ. ಇನ್ನು ಅವರು ಗೇಟ್ ತೆಗಿತಿದ್ದಂಗೆ ಒಳಗಡೆ ಬಂದ್ವಿ. ಒಳ್ಳೆ ದೇವ್ರ ದರ್ಶನ ಆಯಿತು. ದೇವ್ರಿಗಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸಖತ್ತಾಗಿ ಕಾಣಿಸ್ತಾಯಿತ್ತು ದೇವ್ರಂತೂ. ಖುಷಿ ಆಯಿತು. ಒಟ್ನಲ್ಲಿ ಅಂತೂ ಇಂತೂ ದೇವ್ರ ದರ್ಶನ ಆಯ್ತಲ್ಲ, ಅದು ಖುಷಿ ಆಯಿತು. ದೇವ್ರ ದರ್ಶನ ಮುಗಿಸ್ಕೊಂಡು ತೀರ್ಥ ಇಸ್ಕೊಂಡು ಹೂ ಇಸ್ಕೊಂಡು ಹೊರಗಡೆ ಬರೋಣ ಅಂಥೇಳಿ ಬರ್ತಾಯಿದ್ದೀನಿ. ಇಲ್ಲಿ ಹೊರಗಡೆಯಿಂದ ನೋಡಿದ್ರಂತೂ ಹಬ್ಬ ತುಂಬ ಜನ ಇದ್ದಾರೆ. ನಾವಂತೂ ಈ ಕ್ಯೂವಲ್ಲಿ ನಿಂತ್ಕೊಂಡು ಇವತ್ತಂತೂ ದೇವ್ರ ದರ್ಶನ ಮಾಡೋಕ್ಕಾಗ್ತಾ ಇರಲಿಲ್ಲ. ಶಾರ್ಟ್ ಕಟ್ಟಲ್ಲಿ ಹೋಗಿದ್ದೆ ಬೆಸ್ಟು. ಇನ್ನು ಇಲ್ಲಿ ಅಲ್ಲಿಂದ ಇನ್ನು ನಾವು ತಡೆ ಓಡಿಸೋಣ ಅಂತೇಳಿ ಬಂದ್ವಿ. ಯಾಕೆಂದರೆ ಇನ್ನು ಅಮಾವಾಸ್ಯೆ, ಒಳ್ಳೆಯ ಅಮಾವಾಸ್ಯೆ, ಇಂಥ ಟೈಮಲ್ಲಿ ಬಂದಾಗ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲೇಬಾರ್ದು. ನಾನು ತಡೆ ಓಡಿಸೋಕ್ಕೆ ಅಂತಲೇ ಬೇರೆ ದಿನಗಳೆಲ್ಲ ಬರ್ತಾಯಿದೆ, ಮಂಗಳವಾರ ಗುರುವಾರ ಅಂಥೇಳಿ. ಇವತ್ತು ಅಮಾವಾಸ್ಯೆ, ಹೇಗಿದ್ರು ಕೂತಿದ್ದವರು ಹೋಗೋಣ ಅಂಥೇಳಿ ಅಂದ್ಕೊಂಡು ಬಂದಿದ್ದೀವಿ. ಅಂಥೇಳಿ ತಡೆ ಓಡಿಸೋಕ್ಕೆ ಅಂಥೇಳಿ ಫಸ್ಟು ಅಲ್ಲಿ ಕಾಲು ತೊಳ್ಕೊಂಡು ತಲೆ ಮೇಲೆ ನೀರು ಹಾಕ್ಕೊಂಡು ಬಂದ್ವಿ. ಇನ್ನು ಅದಾದಮೇಲೆ ಪಕ್ಕದಲ್ಲಿ ಅದರಿಂದ ಸ್ವಲ್ಪ ಮುಂದೆ ಒಂದು 10-15 ಹೆಜ್ಜೆ ಮುಂದೆ ಬಂದರೆ ಸೊ ಅಲ್ಲಿ ಈ ಕಾಯಿ ಮೊಟ್ಟೆ ಎಲ್ಲ ಹೊಡಿತಾರೆ. ಕೋಳಿ ಕೂಡ ಇಲ್ಲೇ ಮಾಡೋದು, ಬಟ್ ಪಕ್ಕದಲ್ಲಿ. ಇವತ್ತು ಅಮಾವಾಸ್ಯೆ ದಿನಗಳಲ್ಲಿ ಈ ಥರ ಮಾಡಿದ್ರೆ ತುಂಬ ಜನಕ್ಕೆ ದೃಷ್ಟಿದೋಷ ಕಡಿಮೆ ಆಗಿದೆ, ಬಿಸ್ನೆಸ್ ಇಂಪ್ರೂವ್ ಆಗಿದೆ. ಸೊ ನಾನು ಕೂಡ ಈ ಒಂದು ಇದನ್ನು ನಂಬ್ತೀನಿ. ಸೊ ಹಾಗಾಗಿ ನಾನು 3 ವಾರ 5 ವಾರ ಆ ಥರ ಮಾಡಿದ್ದು ಉಂಟು. ಇನ್ನು ಎಲ್ಲರೂ ತಡೆ ಹೊಡ್ಸ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಅಷ್ಟರಲ್ಲಿ ಎಷ್ಟು ಕತ್ಲೆ ಆಗಿದೆ. ಕಳ್ಳೆಪುರಿ ಖಾರ ಬೇಕು ಅಂದರು ಅಂತೇಳಿ ತೊಗೊಂಡು ಅಲ್ಲಿಂದ ಮುಂದೆ ಬಂದ್ವಿ. ಇಲ್ಲಿ ಕಾಫಿ ಟೀ ಸಖತ್ತಾಗಿರುತ್ತೆ. ತುಂಬಾ ಚೆನ್ನಾಗಿರೋ ಕಾಫಿ ಟೀ ಮಾಡಿಕೊಡ್ತಾರೆ. ಟೀ ಸ್ಪೆಷಲ್ ಏನು ಅಂದರೆ ನಮಗೆ ಬೇಕು ಅಂದರೆ ಬೆಲ್ಲದ ಟೀ ಕೂಡ ಸಿಗುತ್ತೆ, ಬೆಲ್ಲದ ಕಾಫಿ ಕೂಡ ಸಿಗುತ್ತೆ. ಅದು ಇಲ್ಲಿ ಸಖತ್ತಾಗಿರುತ್ತೆ. ಇದು ಬೆಲ್ಲದ ಟೀ ತುಂಬ ಚೆನ್ನಾಗಿತ್ತು. ಇನ್ನು ಮಕ್ಕಳೆಲ್ಲರೂ ಬಿಸ್ಕೆಟ್ ಕೇಕ್ ಅಂತ ತೊಗೊಂಡ್ರು, ತಿಂದ್ಕೊಂಡು ಹೊರಡೋಣ ಅಂತೇಳಿ ಹೊರಟ್ವಿ. ಇನ್ನು ಹೊರಡಬೇಕಾದ್ರೆ ಆಗಲೇ 7 ಗಂಟೆ ಮೇಲಾಗಿತ್ತು. ಫುಲ್ಲು ಕತ್ಲೆ ಆಗಿತ್ತು. ಬಟ್ ಚಳಿ ಅಂತೇನು ಆಗ್ತಿರ್ಲಿಲ್ಲ, ಜಸ್ಟ್ ಗಾಳಿ ಬೀಸ್ತಾ ಇತ್ತು ಜೋರಾಗಿ. ಯಾಕೆಂದರೆ ವೆಹಿಕಲಲ್ಲಿ ಫಾಸ್ಟಾಗಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಗಾಳಿ ಬೀಸ್ತಾ ಇತ್ತು. ಹೋಗಬೇಕಾದ್ರೆ ಸ್ವಲ್ಪ ದೂರ ದಾರಿ ಅಂತ ಅನ್ನಿಸ್ತಾ ಇತ್ತು. ಬಟ್ ಬರಬೇಕಾದ್ರೆ ಎಷ್ಟು ಬೇಗ ಮೈಸೂರು ರೋಡಿಗೆ ಬಂದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿ ಬಂದ್ವಿ, ಬೇಗ ಬಂದ್ವಿ. ಸೊ ತುಂಬ ಖುಷಿ ಆಯಿತು. ಇನ್ನು ಬರಬೇಕಾದ್ರೆ ಎಲ್ಲರೂ ಸಾಂಗ್ ಹೇಳ್ಕೊಂಡು ಸಾಂಗ್ ಆಡಿಕೊಂಡು ಆರಾಮಾಗಿ ಬಂದ್ವಿ. ಖುಷಿ ಆಯಿತು. ದೇವ್ರ ದರ್ಶನ ಇಷ್ಟು ಬೇಗ ಸಿಕ್ಕಿದ್ದು ಖುಷಿ ಆಯಿತು. ಪೂರ್ತಿ ನೆಮ್ಮದಿ ಇತ್ತು, ಮೈಂಡ್ ರಿಲೀಫ್ ಆಯಿತು. ಬೇಜಾರಾದಾಗ, ಕೆಲವು ಕೆಲಸಗಳು ಆಗದೇ ಇದ್ದಾಗ ಈ ಥರ ದೇವಸ್ಥಾನಗಳಿಗೆ, ಇದೇ ದೇವರು ಅಂತಲ್ಲ, ಯಾವುದು ನೆಚ್ಚಿನ ದೇವರು ಆ ದೇವಸ್ಥಾನಗಳಿಗೆ ಹೋಗಿ ಬಂದರೆ ಮನಸ್ಸು ಹಗುರವಾಗುತ್ತೆ, ಸ್ವಲ್ಪ ನೆಮ್ಮದಿ ಅಂತ ಅನಿಸುತ್ತೆ. ಇವತ್ತು ಅಮಾವಾಸ್ಯೆ ಆದ್ದರಿಂದ ಸೊ ದೇವಸ್ಥಾನಕ್ಕೆ ಹೋಗಿದ್ದು ಖುಷಿ ಆಯಿತು, ತಡೆ ಓಡಿಸಿದ್ದು ಖುಷಿ ಆಯಿತು. ಇನ್ನು ಅಲ್ಲಿಂದ ಬರಬೇಕಾದ್ರೆ ಇದು ವೆಂಕಟರಮಣ ಟೆಂಪಲ್ ರೋಡು. ಇಲ್ಲಿಗೆ ಬಂದಿದ್ದಾಗಲೇ ಆಶ್ಚರ್ಯ. ಯಾಕೆಂದರೆ ಪೂರ್ತಿ ಲೈಟಿಂಗ್ಸ್ ಹಾಕಿದ್ದಾರೆ. ದಸರಾ ಟೈಮಲ್ಲಿ ಹೇಗೆ ಹಾಕ್ತಾರೆ ಆ ಥರನೇ ಲೈಟಿಂಗ್ ಹಾಕ್ಸಿದ್ದಾರೆ. ಸೊ ನೋಡಿ ಆಶ್ಚರ್ಯ ಆಯಿತು, ಏನಕ್ಕೆ ಈ ಲೈಟಿಂಗ್ಸು ಏನು ಅಂಥೇಳಿ. ಬಟ್ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಗೊತ್ತಾಯಿತು, ಇಲ್ಲಿ ಅಂಡಾಳ್ ಮಂದಿರ ಅದು ಒಂದು ಪೂಜೆ ಇದೆ, ಅದರೊಂದು ಸಮಾರಂಭ ಏನೋ ಮಾಡಿದ್ದಾರೆ, ಅದ್ರ ಪ್ರಯುಕ್ತ ಈ ಪೂರ್ತಿ ಅರೇಂಜ್ಮೆಂಟ್ ಅಂತೇಳಿ. ಸೊ ದಸರಾ ಫೀಲಿಂಗ್ ಆಯಿತು. ದಸರಾ ಟೈಮಲ್ಲಿ ಮಾತ್ರ ನಾವು ಈ ಥರ ಅರೇಂಜ್ಮೆಂಟ್ ನೋಡ್ತಿದ್ದು. ಈ ಅಂಡಾಳ್ ಮಂದಿರಮ್ಮು ಲಾಸ್ಟ್ ಇಯರ್ ಎಲ್ಲ ಮಾಡಿದ್ದಾರೆ, ಬಟ್ ಇಷ್ಟು ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ. ಬರೀ ಆ ಒಂದು ಪ್ಲೇಸ್ನ ಮಾತ್ರ ಲೈಟಿಂಗ್ಸಲ್ಲಿ ಮಾಡಿ ಎಲ್ಲ ಅಲಂಕಾರ ಮಾಡಿದರು. ನೋಡಿ, ಇದೇ ಅಂಡಾಳ್ ಮಂದಿರ, ಇದ್ರದ್ದೇ ಪೂಜೆ. ಮೋಸ್ಟ್ಲಿ ಟ್ರಸ್ಟ್ ಇದೊಂದು ಆ್ಯಕ್ಚುಲಿ. ಪೂರ್ತಿ ಮೇನ್ ರೋಡ್ ಪೂರ್ತಿ ಅಲಂಕಾರ ಮಾಡಿಸ್ತಾರೆ ಲೈಟಿಂಗ್ಸಲ್ಲಿ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಫುಲ್ಲು ಖುಷಿ ಆಯಿತು ನೋಡಿದ ತಕ್ಷಣ. ಇನ್ನು ಐ ಥಿಂಕ್ ವೆಂಕಟರಮಣ ಟೆಂಪಲಿಂದ ಈ ಕಡೆ ಚಂದ್ರಮೌಳೇಶ್ವರ ಟೆಂಪಲ್ವರೆಗೂ ಮಾಡಿದ್ದಾರೆ. ಸಖತ್ತಾಗಿತ್ತು ನೋಡೋದಕ್ಕೆ. ಫುಲ್ ನೋಡಿದ ತಕ್ಷಣ ಖುಷಿಯಾಗೋಯ್ತು, ಎಲ್ರಿಗೂ ಖುಷಿ ಆಯಿತು. ಮಕ್ಕಳು ಅಂತೂ ಫುಲ್ಲು ಖುಷಿಪಟ್ಟರು. ಇನ್ನು ಚಂದ್ರಮೌಳೇಶ್ವರ ದೇವಸ್ಥಾನದವರೆಗೂ ಮಾಡಿದ್ದಾರೆ ನೋಡಿ. ಇನ್ನು ಅಲ್ಲಿಂದ ಬಂದ್ವಿ. ಆ್ಯಕ್ಚುಲಿ ಇವತ್ತು ನಮ್ಮ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ. ನಾನು ನಮ್ಮ ಮನೆಯವ್ರ ಹತ್ರ ಜಗಳ ಮಾಡಿಕೊಂಡು ಮುನಿಸ್ಕೊಂಡು ಇರೋದ್ರಿಂದ ಇವತ್ತು ನಾನು ಎಲ್ಲೋ ದೇವಸ್ಥಾನಕ್ಕೂ ಹೋಗಿರಲಿಲ್ಲ, ಸೆಲೆಬ್ರೇಷನು ಮಾಡಿಸ್ಕೊಳ್ಳಿಲ್ಲ, ಯಾವ ಸ್ವೀಟು ಕೂಡ ತಂದು ಶೇರ್ ಮಾಡಿರಲಿಲ್ಲ. ಬಟ್ ಇವರೆಲ್ರಿಗೂ ವಿಷಯ ಗೊತ್ತಿರೋದ್ರಿಂದ ಸೊ ಎಲ್ಲರೂ ಸೇರಿಕೊಂಡು ನನಗೆ ಕೇಕ್ ಕಟ್ ಮಾಡಿಸೋಣ ಅಂಥೇಳಿ ಕಟ್ ಮಾಡಿಸ್ತಾ ಇದ್ದಾರೆ. ಸೊ ನಮ್ಮ ಮನೆಯವ್ರನ್ನೂ ಅಲ್ಲಿಗೆ ಕರೆದು ಕೇಕ್ ತಂದು ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೇಕ್ ತಂದು ಕಟ್ ಮಾಡಿಸ್ತಾರೆ ಅಂತ. ಸೊ ಎಕ್ಸ್ಪೆಕ್ಟ್ ಮಾಡ್ದೇ ಇರೋದು ಖುಷಿ ಆಯಿತು.
ನನಗಂತೂ ಬೆಳಗ್ಗೆಯಿಂದ ಯಾವ ಆ್ಯನಿವರ್ಸರಿನೂ ಆಚರಿಸ್ಕೋಬಾರ್ದು ಅಂತ ಬೇಜಾರಲ್ಲಿದ್ದೆ. ಬಟ್ ಇವರೆಲ್ಲರೂ ಹಿಂಸೆ ಮಾಡಿ ಕೇಕ್ ತಂದು ನಮ್ಮ ಮನೆಯವ್ರನ್ನ ಕರೆಸಿ ಸೊ ಕೇಕ್ ಕಟ್ ಮಾಡಿಸ್ತಾಯಿದ್ರೆ ತುಂಬ ಖುಷಿ ಆಯಿತು. ಸೊ ಆ್ಯಕ್ಚುಲಿ ನಾನು ಲಾಸ್ಟು 1 ಮಂತಿಂದ ಕೂಡ ನಮ್ಮ ಮನೆಯವ್ರ ಜೊತೆ ಮಾತು ಕೂಡ ಆಡ್ತಾ ಇರಲಿಲ್ಲ. ಬಟ್ ಆ್ಯನಿವರ್ಸರಿ ಆದ್ದರಿಂದ ಬೆಳಗ್ಗೆ ವಿಶ್ ಮಾಡಿದ್ರು ಅವಾಗಲಿಂದ ನಾನು ಮಾತಾಡಿಸ್ತಾ ಇದ್ದು. ಬಟ್ ಇಷ್ಟು ವರ್ಷ ನಾನು ನೀಟಾಗಿ ರೆಡಿಯಾಗಿ ಇದಕ್ಕೆ ಅಂತಲೇ ಪೂರ್ತಿ ಸ್ಯಾರೀಸ್ ತೊಗೊಂಡು ಸೆಲೆಬ್ರೇಷನ್ ಮಾಡ್ತಾಯಿದ್ದೆ. ಬಟ್ ಈ ವರ್ಷ ನಾನು ಏನೂ ಸೆಲೆಬ್ರೇಟ್ ಮಾಡಬಾರ್ದು ಅಂತೇಳಿ ಏನೂ ಮಾಡಲಿಲ್ಲ, ವಿಶ್ಶೂ ಮಾಡಲಿಲ್ಲ, ದೇವಸ್ಥಾನಕ್ಕೂ ಹೋಗಲಿಲ್ಲ, ಏನೂ ಮಾಡಲಿಲ್ಲ. ಬಟ್ ನೋಡಿ, ದೇವರು ದೇವಸ್ಥಾನಕ್ಕೂ ಕರ್ಸ್ಕೊತು, ಪೂಜೆನೂ ನಾನು ಸೆಲೆಬ್ರೇಷನ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡಿದ್ರು, ಖುಷಿ ಆಯಿತು, ನಮ್ಮ ಮನೆಯವರು ಖುಷಿಪಟ್ಟರು. ಸೊ ಫಸ್ಟ್ ಟೈಮ್ ನಾವು ಆ್ಯನಿವರ್ಸರಿಗೆ ಕೇಕ್ ಕಟ್ ಮಾಡಿಸಿರೋದು. ಇನ್ನು ಇಲ್ಲೇ ಊಟ ಮಾಡೋದು, ಎಲ್ಲರೂ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ರು. ಆ್ಯಕ್ಚುಲಿ ನಮ್ಮ ಮನೆಯವರು ಮನೇಲೇ ಎಲ್ಲ ರೆಡಿ ಮಾಡಿಸಿದ್ರು. ಸೊ ಬಿಸಿ ಬಿಸಿ ಮುದ್ದೆ, ಅದ್ರ ಜೊತೆಗೆ ಮಟನ್ ಸಾರು, ಬಿಸಿ ಬಿಸಿ ರೈಸು ಆಲ್ರೆಡಿ ಎಲ್ಲ ರೆಡಿ ಮಾಡಿದ್ರು, ರೆಡಿಯಾಗಿತ್ತು. ಸೊ ಹಾಗಾಗಿ ಅಲ್ಲಿ ಊಟ ಬೇಡ ಅಂಥೇಳಿ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಇನ್ನು ಎಷ್ಟೇ ಬೇಜಾರಿದ್ರು ಅವರೇ ವಿಶ್ ಮಾಡಿದ್ಮೇಲೆ, ಅವರೇ ಮಾತಾಡ್ಸಿದ್ಮೇಲೆ ಮುನಿಸ್ಕೊಂಡಿರಬಾರ್ದು ಅಂತೇಳಿ ನಾನು ಮಾತಾಡಿಸಿ, ನಾನು ವಿಶ್ ಮಾಡಿ ಆಮೇಲೆ ಊಟ ಮಾಡೋಣ ಅಂಥೇಳಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ಮಟನ್ ಸಾರು ಮತ್ತು ಬಿಸಿ ಬಿಸಿ ರೈಸು ಸಖತ್ತಾಗಿತ್ತು. ತುಂಬ ಖುಷಿ ಆಯಿತು. ಇನ್ನು ಅದ್ರ ಜೊತೆಗೆ ಲಾಸ್ಟ್ ಇಯರಲ್ಲಿ ನಾವು ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ, ಸೊ ಯಾವ ಥರ ರೆಡಿಯಾಗಿದ್ವಿ, ಸೊ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದ್ವಿ ಅನ್ನೋದು ಪೂರ್ತಿ ಎಲ್ಲ ಫೋಟೋಸ್ಗಳನ್ನ ನನಗೆ ತೋರಿಸ್ತಾಯಿದ್ರು. ಖುಷಿ ಆಯಿತು. ಬಟ್ ಅಂತೂ ಇಂತೂ ಈ ಸಲ ಆ್ಯನಿವರ್ಸರಿ ಕೂಡ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ.